ಮತ್ತೆ ವಾಪಸ್ ಯಾವಾಗ ಬರ್ತೀರಾ ಕನ್ನಡ ಫಿಲ್ಮ್ಗೆ? ಮತ್ತೆ ಇಷ್ಟರ ತನಕ ಬಂದಲ್ಲ ಆಗ್ಲೇ ಬಂದಿರ್ಲಿಲ್ವಾ? ಯಾಕೆ ನೀವು ಮಾಡ್ಲಿಲ್ಲ ಕನ್ನಡ ಸಿನಿಮಾ ಹೇಗೆ ಅಂತ? ಆಫರ್ಸ್ಗಳು ಬಂತು, ಬಟ್ ನಾನು ವೆನ್ ಐ ಗಾಟನ್ ಕಪಲ್ ಆಫ್ ಆಫರ್ಸ್ ವಿಚ್ ಐ ವಾಂಟೆಡ್ ಟು ಡೂ ಅವ್ರ ನನಗೆ ಇಷ್ಟ ಆಗಿರೋ ಕತೆಗಳು ಬಂದಾಗ ಆ ಟೈಮಲ್ಲಿ ನನಗೆ ಐ ವೆಂಟ್ ಥ್ರೂ ದಟ್ ಇಂಜುರಿ ಪೀರಿಯಡ್. ಆ ಟೈಮಲ್ಲಿ ನಾನು ತೊಗೊಳಕ್ಕಾಗಲಿಲ್ಲ. ಬಟ್ ಇಸ್ ಪ್ರಾಬ್ಲಿ ಇದು ಸಮಯ ಕರೆಕ್ಟಾಗಿ ಬಂದಿದೆ ಅಂತ ಅನಿಸುತ್ತೆ. ಬೆಂಗಳೂರಿಗೆ ಬಂದು ನಿಮ್ಮ ಹತ್ರ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ. ಮೇ ಬಿ ಐ ವಿಲ್ ಗೆಟ್ ಟು ಡೂ ಮೆನಿ ಫಿಲ್ಮ್ಸ್. ಬಟ್ ಬಂದಿತ್ತು ಆಫರ್ಸ್, ಫಾರ್ ಶೋರ್, ಪ್ರಾಜೆಕ್ಟ್ಸ್ ಎಲ್ಲ ಬಂದಿತ್ತು. ಫಾರ್ ಶೋರ್, ಡೆಫಿನೆಟ್ಲಿ ಬಂದಿದೆ. ಟ್ಯಾಲೆಂಟ್ ಆಯಿತು, ಡೆಫಿನೆಟ್ಲಿ ಶಿ ವಿಲ್ ಗೆಟ್. ನೋ, ಬಿಕಾಸ್ ನನಗೆ ವಜ್ರಕಾಯದಲ್ಲಿ ಸಿಕ್ಕಿರೋ ಅಂಥ ಪ್ರೀತಿ ಈಗಲೂ ಆಲ್ಮೋಸ್ಟ್ 10 ವರ್ಷ ಆದ್ರೂ ನನಗೆ ಅದೇ ಹೆಸರಿಂದ ಗುರ್ತಿಡಿತಾರೆ. ಒಂದು ಸಿನಿಮಾ, ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿದ್ರೆ ಅಲ್ಲಿ ಪಟಾಕ ಕನ್ನಡ ಸಿನಿಮಾ ಯಾವಾಗ ಮಾಡ್ತೀರಾ, ಯಾವಾಗ ಬರ್ತೀರಾ ಕನ್ನಡ ಸಿನಿಮಾ ಇದು ಮಾಡೋದಕ್ಕೆ ಅಂತ ಇನ್ನೂ ಕೇಳ್ತಾರೆ. ಎಷ್ಟೊಂದು ಸತಿ ಎಷ್ಟೋ ಡಾನ್ಸ್ ಶೋಸಲ್ಲೆಲ್ಲ ಆ ಸಾಂಗಿಗೆ, ತೂಕದ ಗಡಬಡ ಸಾಂಗಿಗೆ ಇನ್ನೂ ಡಾನ್ಸ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿ ನನ್ನ ಟ್ಯಾಗ್ ಮಾಡ್ತಾ ಇರ್ತಾರೆ. ಐ ಥಿಂಕ್ ಒಂದು ಆರ್ಟಿಸ್ಟ್ಗೆ ಅದಕ್ಕಿಂತ ದೊಡ್ಡ ಪ್ರೀತಿ ಯಾವುದೂ ಇಲ್ಲವೇ ಇಲ್ಲ. ಒಂದು 10 ವರ್ಷ ಹಿಂದೆ ಬಂದಿರೋ ಸಿನಿಮಾನ ಇನ್ನೂ ನೆನ್ಪಿಟ್ಕೊಂಡು ಇನ್ನೂ ಜನಗಳು ಕೇಳ್ತಾ ಇದ್ದಾರೆ ನಮ್ಮ ಬಗ್ಗೆ ಅಂತ ಅಂದರೆ ದಟ್ ಈಸ್ ದ ಲವ್. ಆ್ಯಂಡ್ ನನಗೆ ಕನ್ನಡ ಸಿನಿಮಾ ಮೇಲೆ, ಕನ್ನಡ ಭಾಷೆ ಮೇಲೆ, ನನ್ನ ಭಾಷೆ ಮೇಲಿರೋ ಪ್ರೀತಿ ಆ್ಯಂಡ್ ಒಂದು ಆಸೆ ಏನು ಅಂತ ಅಂದರೆ ನನಗೆ ಸಿಕ್ಕಿರೋ ಆ ಪಾತ್ರದಕ್ಕಿಂತ ಮೀರಿ ಏನಾದರೂ ಒಂದು ಜನಗಳನ್ನ ಎಂಟರ್ಟೈನ್ ಮಾಡಬೇಕು ಅನ್ನೋ ಒಂದು ಆಸೆ. ಅದರಿಂದ ಏನೋ ಒಂದು ಪರ್ಫೆಕ್ಷನಿಸ್ಟ್ ಮೈಂಡ್ ಸೆಟ್ಟಲ್ಲಿ ನನಗೆ ಇಲ್ಲ ಇದಕ್ಕಿಂತ ಚೆನ್ನಾಗಿರೋದು ಏನಾದರೂ ಮಾಡೋಣ ಅನ್ನೋ ಒಂದು ವೆಯ್ಟಲ್ಲಿ ಒಂದಷ್ಟು ಸಮಯ ಕನ್ನಡ ಸಿನಿಮಾ ಮಾಡೋಕ್ಕಾಗಲಿಲ್ಲ. ಬಟ್ ಅದಾದಮೇಲೆ ನನಗೆ ಮಾಡಬೇಕು ಅಂತ ಬಂದಿರೋ ಟೈಮಲ್ಲಿ ಐ ಇನ್ಕರ್ಡ್ ಎನ್ ಇಂಜುರಿ. ಸೊ ಕಾಲ ಕೂಡ ಬಂದಿಲ್ಲ. ಆ್ಯಂಡ್ ಆಲ್ಸೋ ವೆನ್ ಐ ಗಾಟ್ ಮೈ ಬಿಗ್ಗೆಸ್ಟ್ ಹಿಟ್ ಇನ್ ಮೈ ಕೆರಿಯರ್, ಇಸ್ಮಾರ್ಟ್ ಶಂಕರ್. ಯಾವುದೇ ಒಂದು ಆರ್ಟಿಸ್ಟ್ಗೆ ಅವರ ಕೆರಿಯರಲ್ಲಿ ಯಾವುದು ದೊಡ್ಡ ಹಿಟ್ ಬರುತ್ತೋ ಅಲ್ಲಿ ಅವಕಾಶಗಳು ಜಾಸ್ತಿ ಬರ್ತಾ ಹೋಗುತ್ತೆ. ಸೊ ಐ ಜಸ್ಟ್ ಟುಕ್ ಅಪ್ ಮೆನಿ ಮೂವೀಸ್ ವಿಚ್ ಕೇಮ್ ಟು ಮೀ ಆ್ಯಂಡ್ ವಿಚ್ ಗಾಟ್ ಮೀ ಅನ್ ಆಪರ್ಚುನಿಟಿ ವೇರ್ ಹಿಂದಿನ ಸಿನಿಮಾಗಿಂತ ಚೆನ್ನಾಗಿರೋ ಅಥವಾ ಬೇರೆ ಪಾತ್ರ ಮಾಡೋ ಅವಕಾಶ ಸಿಕ್ಕಿರೋ ಒಂದು ಸಿನಿಮಾಗಳನ್ನ ತೊಗೊಳ್ತಾ ಹೋದೆ. ತುಂಬ ಕ್ಯಾಲ್ಕುಲೇಷನ್ ಇದು ಅದು ಅಂತ ಮಾಡ್ಕೊಳಕ್ಕೆ ಹೋಗಿಲ್ಲ. ಜಸ್ಟ್ ಇಟ್ ಹ್ಯಾಪನ್ಡ್. ಬಟ್ ಡೆಫಿನೆಟ್ಲಿ ಯಾವಾಗ್ಲೂ ಒಂದು ಕೊರತೆ, ಕನ್ನಡದಲ್ಲಿ ಡೈಲಾಗ್ ಹೇಳೋಕ್ಕಾಗ್ತಾ ಇಲ್ಲ, ಕನ್ನಡ ಜನತೆಯನ್ನ ಅಡ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ, ಒಂದು ಕ್ರೌಡಲ್ಲಿ ಮಾತಾಡ್ಸೋಕ್ಕಾಗ್ತಾ ಇಲ್ಲ, ಒಂದು ಕೊರತೆ ಯಾವಾಗಲೂ ಇತ್ತು. ಬಿಕಾಸ್ ಐ ಆಮ್ ಅ ಹ್ಯೂಜ್ ಕನ್ನಡ ಸಿನಿಮಾ ಫ್ಯಾನ್. ಚಿಕ್ಕ ವಯಸ್ಸಿಂದ ರಾಜ್ಕುಮಾರ್ ಸರ್ ಸಿನಿಮಾ, ವಿಷ್ಣುವರ್ಧನ್ ಸರ್ ಸಿನಿಮಾ, ಅಂಬರೀಷ್ ಸರ್ ಸಿನಿಮಾ, ಶ್ರೀನಾಥ್ ಸರ್, ಶಂಕರ್ನಾಗ್ ಸರ್ ಸಿನಿಮಾ, ಪುಟ್ಟಣ್ಣ ಕನ್ಗಲ್ ಸರ್ ಸಿನಿಮಾಸ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಸ್ ನೋಡ್ಕೊಂಬಂದಿದ್ದು, ಅಪ್ಪು ಸರ್ ಡೈ ಹಾರ್ಡ್ ಫ್ಯಾನ್, ಶಿವರಾಜ್ ಕುಮಾರ್ ಸರ್ ಜೊತೆ ಮಾಡೋ ಅವಕಾಶ ಸಿಕ್ಕಿದೆ. ಸೊ ಇನ್ನು ಇವಾಗ ಶುರು ಮಾಡ್ಕೊತಾ ಇದ್ದೀನಿ ಅನ್ನೋ ನಂಬಿಕೆ ನನಗೆ ಆ್ಯಸ್ ಅನ್ ಆರ್ಟಿಸ್ಟ್ ಈಗಿನ್ನೂ ಕಂಡುಬಿಡ್ತಾ ಇದ್ದೀನಿ ಅನ್ನೋ ಒಂದು ನಂಬಿಕೆ ಇದೆ ನನಗೆ. ಸೊ ಡೆಫಿನೆಟ್ಲಿ ಕನ್ನಡ ಸಿನಿಮಾಗಳನ್ನ ಮಾಡಿ ಕನ್ನಡ ಜನತೆನ ರಂಜಿಸೋ ಅಂತ ದೊಡ್ಡ ಆಸೆ ಇದೆ. ಮಾಡ್ತೀನಿ. ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ಈ ಪ್ರಶ್ನೆ ಕೇಳಲ್ಲ ನೀವು. 100%. ಓ ಶೋರ್. ಅದೇ ರೀತಿ ಆದಷ್ಟು ಬೇಗ ಆಗಲಿ ನಭಾ ಅವರೇ. ಆ್ಯಂಡ್ ಸರ್, ಪ್ರಭಾಸ್ ಅವರು ಆ್ಯಕ್ಚುಲಿ ಥ್ರೂ ಬಾಹುಬಲಿ he become a pan India star, and Yash become a pan India star through KGF. So Nagabandham is also a pan India film. So what are your expectations? Actually definitely we could see a promising actor in the trailer and whatever the contents that has been released. So definitely Kannadigas will support good movies, but what are your expectations? I have lot of expectations while playing this character and all, because it's an Indian movie, so everybody will love this movie, and even me also. All the best to you, sir. And since you are a Yash follower and ನೀವು ಕನ್ನಡದ ಆಕ್ಚುಲಿ ಕನ್ನಡ ಸಿನಿಮಾ ಲವರ್, ಸೊ ನಮ್ಮ ಕನ್ನಡ ಸಿನಿಮಾದಿಂದ ಟಾಕ್ಸಿಕ್ ಬರ್ತಾ ಇದೆ ಈಗ 100%. ಸೊ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ಇಬ್ಬರಿಗೂ? ಈಗಲೇ ವೇಟಿಂಗ್, ಡೇಟ್ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತ ವೇಟ್ ಮಾಡ್ತಾ ಇದ್ದೀವಿ. ಐ ಆಮ್ ಅನ್ ಆಡಿಯನ್ಸ್ ಫಸ್ಟ್ ಅಂಡ್ ದೆನ್ ಅನ್ ಆಕ್ಟರ್. August 26th ರಿಲೀಸ್ ಆಗ್ತಾ ಇದೆ. when did they announce ಮಾಡಿದ್ವಿ ಮೊನ್ನೆ. Okay, sorry, I think we've been promoting. Yay. Oh yeah, I saw in the morning, August 26th. Sorry, slip my mind. Yes. So what are your expectations, sir, Toxic ಬಗ್ಗೆ? It has lot of expectations all over India. Every content which is releasing, it was very nice, and I love the way he says the dialogues. Daddy's home. Daddy's home. Teaser ಆಗಿದೆ ನಿಮಗೆ? ಸೂಪರ್ ಆಗಿದೆ ಸರ್, ಸೂಪರ್. ತುಂಬ ಇಟ್ಸ್ ಅಮೇಝಿಂಗ್.
I'm waiting. I'm actually waiting a lot. I'm waiting. I'm probably gonna watch it in Bengaluru only. Oh. You have to watch it amongst the real fans. Yes. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.